ಹಾಯ್, ಎಲ್ರಿಗೂ ನಮಸ್ಕಾರ. 2030 ಹೊತ್ತಿಗೆ AI ಪ್ರಪಂಚದ ಎಲ್ಲ ಕೆಲಸಗಳನ್ನು ನುಂಗಿ ಹಾಕುತ್ತಾ? ರೋಬೋಟ್ಗಳು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನುಷ್ಯರನ್ನು ಕಂಪ್ಲೀಟಾಗಿ ರಿಪ್ಲೇಸ್ ಮಾಡ್ತಾವ? ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇಂಥ ನೂರಾರು ವಿಡಿಯೋಗಳನ್ನು ನೋಡಿರ್ತೀರ. ಆದರೆ ಇದರ ಅಸಲಿ ಸತ್ಯ ಏನು? ವರ್ಲ್ಡ್ ಎಕನಾಮಿಕ್ ಫೋರಮ್ನ ಲೇಟೆಸ್ಟ್ ರಿಪೋರ್ಟ್ಗಳು ಏನು ಹೇಳ್ತವೆ ಅಂತ ಈ ವಿಡಿಯೋದಲ್ಲಿ ಡೀಪಾಗಿ ತಿಳಿಯೋಣ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದರೆ ನಿಮ್ಮ ಕೆರಿಯರ್ ಉಳಿಬೇಕಾದ್ರೆ ಈ ಸತ್ಯ ನಿಮಗೆ ಗೊತ್ತಿರಲೇಬೇಕು. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ ಬ್ರೋ, ಮೊದಲು ನಾವು ಒಪ್ಕೋಬೇಕಾದ ವಿಷಯ ಏನಂದರೆ, ಕೆಲವು ಕೆಲಸಗಳು ಖಂಡಿತವಾಗಿ ಎಯಿಂದ ರಿಪ್ಲೇಸ್ ಆಗ್ತವೆ. ಅದು ಯಾವ ಥರ ಕೆಲಸ ಅಂದರೆ, ದಿನಾಲೂ ಒಂದೇ ಥರ ಇದ್ದರೆ ಮತ್ತು ಅದು ಯಾವಾಗಲೂ ರಿಪಿಟೇಟಿವ್ ಆಗ್ತಿದ್ರೆ ಆ ಥರದ ಕೆಲಸಗಳನ್ನು AI ಸೆಕೆಂಡ್ಗಳಲ್ಲಿ ಮುಗಿಸಾಕುತ್ತೆ. ಉದಾಹರಣೆಗೆ ಬೇಸಿಕ್ ಡೇಟಾ ಎಂಟ್ರಿ ಅಂತ ಅಂದ್ಕೊಳ್ಳಿ, ಅಥವಾ ಕಾಲ್ ಸೆಂಟರ್ ಸಪೋರ್ಟು, ಕಸ್ಟಮರ್ ಸರ್ವೀಸು ಮತ್ತು ಸಿಂಪಲ್ ಆದ ಅಕೌಂಟಿಂಗ್ ಕೆಲಸಗಳನ್ನು ಕಂಪನಿಗಳು ಈಗಾಗಲೇ AI ಟೂಲ್ಸ್ ಬಳಸಿ ಆಟೋಮೇಟ್ ಮಾಡ್ತಿವೆ. ಅಂದರೆ ಆಟೋಮೆಟಿಕ್ಕಾಗಿ ತಾನೇ ಆಗೋ ಥರ. ಅಷ್ಟೇ ಯಾಕೆ, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳಲ್ಲೂ ಕೂಡ ಬೇಸಿಕ್ ಕೋಡಿಂಗ್ ಮಾಡೋಕ್ಕೆ ಇದನ್ನು ನಾವು ಯೂಸ್ ಮಾಡ್ತೀವಿ. ಹಾಗಾದರೆ ನಮಗೆ ಕೆಲಸನೇ ಇರಲ್ವಾ? ಖಂಡಿತವಾಗಿರುತ್ತೆ. ಯಾಕಂದರೆ AIಗೆ ಕೇವಲ ಡೇಟಾ ಪ್ರೋಸೆಸ್ ಮಾಡೋಕ್ಕೆ ಅಷ್ಟೇ ಬರುತ್ತೆ. ಆದರೆ ಎಮೋಷನ್ಸ್ ಅಂದರೆ ಭಾವನೆಗಳು ಅರ್ಥ ಆಗಲ್ಲ. ಡಾಕ್ಟರ್ಸ್, ನರ್ಸ್, ಥೆರಪಿಸ್ಟ್, ಕ್ರಿಯೇಟಿವ್ ಆರ್ಟಿಸ್ಟ್ ಅಥವಾ ಬಿಸ್ನೆಸ್ ಲೀಡರ್ಸ್ ಮಾಡೋ ಕೆಲಸನ AIಗೆ ಕದಿಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಲ್ಲಿ ಮನುಷ್ಯರ ನಡುವೆ ನಂಬಿಕೆ ಮತ್ತು ನಿಜವಾದ ಕನೆಕ್ಷನ್ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಪ್ಲಂಬರ್, ಎಲೆಕ್ಟ್ರಿಷಿಯನ್ ತರಹದ ಫಿಸಿಕಲ್ ಕೆಲಸಗಳು ಮಾಡೋದು ರೋಬೋಟ್ಗಳಿಗೆ ತುಂಬಾ ಕಷ್ಟ. ಕೊನೆಯದಾಗೊಂದು ಗೋಲ್ಡನ್ ರೂಲ್ ನೆನ್ಪಿಟ್ಕೊಳ್ಳಿ ಎಲ್ಲರೂ. AI ನಿಮ್ಮ ಜೀವನನ ನೇರವಾಗಿ ಕದಿಯಲ್ಲ. ಆದರೆ ಯಾವ ವ್ಯಕ್ತಿಗೆ AI ಟೂಲ್ಸ್ ಸರಿಯಾಗಿ ಯೂಸ್ ಮಾಡೋಕ್ಕೆ ಗೊತ್ತಿರುತ್ತೋ ಆ ವ್ಯಕ್ತಿ ನಿಮ್ಮ ಕೆಲಸನ ಖಂಡಿತವಾಗಿ ಕದೀತಾನೆ. ಅದಕ್ಕೆ ಹೇಳ್ತಿರೋದು, ಇವತ್ತಿನಿಂದಲೇ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು AIನ ಕಲೀರಿ. ಏನಪ್ಪ ಇವನು ಈ ಥರ ಹೇಳ್ತಿದ್ದಾನೆ, AI ಹೇಗೆ ಕಲಿಯೋದು ಅಂತಂದರೆ, ಈಗ ಜನರಲ್ಲಾಗಿ ನಿಮ್ಗೆ ಗೊತ್ತಿರುತ್ತೆ. ChatGPT ಅಂತೂ ಎಲ್ಲರಿಗೂ ಗೊತ್ತು. ಅದರಲ್ಲಿ ChatGPTಯಲ್ಲಿ ಟೈಪ್ ಮಾಡೋದಾಗಿರ್ಬೋದು ಅಥವಾ ಅದಕ್ಕೆ ಪ್ರಾಂಪ್ಟ್ ಕೊಡೋದಾಗಿರ್ಬೋದು, ಈ ಥರ ಕೆಲಸ ಮಾಡೋದ್ರಿಂದ ನಿಮಗೆ AI ನಾಲೆಜ್ ಡೆವಲಪ್ ಆಗುತ್ತೆ. ಈ ಥರ ಮಾಡೋದ್ರಿಂದ ನೀವು AIಗೆ ಫೆಮಿಲಿಯರ್ ಆಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಚಿತವಾಗಿ ಡಿಸ್ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.